ಸ್ವಾಗತ, ಸುಸ್ವಾಗತ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಆಶಾ ಅಂತ. ಆಶಾ, ಏನು ಮಾಡ್ತಿದ್ದೀರಾ? ನಾನು ಸ್ಟಾಫ್ ನರ್ಸ್, ಕೆಂಪೇಗೌಡ ಹಾಸ್ಪಿಟಲಲ್ಲಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಓಕೆ, ಸೂಪರ್. ಇವರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್? ಫ್ಯಾಮಿಲಿ ಇಲ್ಲ, ಫ್ರೆಂಡ್ಸ್ ಯಾರಿಲ್ಲ, ಎಲ್ಲ ಫ್ಯಾಮಿಲಿ. ಎಲ್ಲ ಫ್ಯಾಮಿಲಿಯಾ? ಸೊ ನಿಮ್ಮ ಫ್ಯಾಮಿಲಿ ನೀವೇ ಪರಿಚಯ ಮಾಡ್ಕೊಡ್ತೀರಾ? ಇವರು ನನ್ನ ಪತಿ ಸರ್, ನಾನು ಅಪ್ಪಿ ಅಂತ ಕರೀತೀನಿ. ಅಪ್ಪಿ? ರಾಜೇಶ್ ಕೆ ಅವರ ಹೆಸರು. ಅಪ್ಪಿ ಅಂತ, ಅವರ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್. ಅಪ್ಪಿ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರಾ? ಇವ್ರು ನನ್ನ ಚಿಕ್ಕ ಮಗಳು. ಇವಳು ನಮ್ಮ ಅಜ್ಜಿ. ನಮ್ಮ ಅಜ್ಜಿ ಹೆಸರು? ಇವಳು ಜಾಹ್ನವಿ ಆರ್ಗೌಡ. ಜಾಹ್ನವಿ ಏನು ಓದ್ತಿದ್ದಾರೆ? ಅವಳೀಗ ಎಲ್ಲ UKG ಸರ್. ಈಗ UKG. ಅವರು? ಅಜ್ಜಿ ಸರ್, ಅಜ್ಜಿ ತಂಗಿ. ನನ್ನ ಅಜ್ಜಿಗೆ ಅಮ್ಮ, ಅಮ್ಮಮ್ಮ. ಇವರು ಚಿಕ್ಕಮ್ಮ ಅಂತಿದ್ದಾರೆ. ಅವ್ರು ನಮ್ಮ ಚಿಕ್ಕಮ್ಮ. ಲಾಸ್ಟ್ ಅಂದ್ರೆ ಅಮ್ಮನ ಜೊತೆ 6 ಜನ ಅಕ್ಕ ತಂಗಿರು, 3 ಜನ ಗಂಡು ಮಕ್ಕಳು. ಲಾಸ್ಟ್ನೇರು ಅಂದ್ರೆ ಇವ್ರಿಗಿಂತ ಒಬ್ಬರು ಚಿಕ್ಕ ಮಾವ ಇದ್ದಾರೆ, ಇವ್ರು ಲಾಸ್ಟ್ನೇ ಆಂಟಿ. ಇವರು ಲಕ್ಷ್ಮಿ ಅಂತೇಳಿ, ಅವ್ರು 40s ಅಲ್ಲಿ ವರ್ಕ್ ಮಾಡ್ತಿರೋದು ಆಸ್ ಎ ಸ್ಟಾಫ್ ನರ್ಸ್ ಇನ್ಚಾರ್ಜ್. ಪಕ್ಕದವರು ಇನ್ನೊಬ್ರು ದೊಡ್ಡಮ್ಮನ ಮಗಳು ಅಕ್ಕ, ನನ್ನ ಫ್ರೆಂಡ್ ಕೂಡ. ಇವರಿಬ್ರು ಕೂಡ ಈಕ್ವಲ್ ಟು ಫ್ರೆಂಡ್ಸ್ ಥರನೇ. ಲತಾ ಅಂತೇಳಿ. ಪಕ್ಕದಲ್ಲಿರೋ ಇನ್ನೊಬ್ಬ ಆಂಟಿ ಮಗ ತಮ್ಮ, ಅವನು ಕೂಡ ಬಾಗ್ನದ ತಮ್ಮ, ಬಾಗ್ನ ಕೂಡ ತಮ್ಮ. ಅವರು ಲಾಸ್ಟಲ್ಲಿರೋರು ಪ್ರವೀಣ್ ಕುಮಾರ್ ಅಂತೇಳಿ, ನನ್ನ 2ನೇ ತಂಗಿ ಹಸ್ಬೆಂಡ್. ಅವರು ಡೆಲಿವರಿಗೆ ಹೋಗಿದ್ದಾರೆ, ಊರಲ್ಲಿದ್ದಾರೆ. ಅವರು 3ನೇರು ಬಂದಿಲ್ಲ ಇವತ್ತು. ನನ್ನ ಡೆಲಿವರಿ ಮೋಸ್ಟ್ಲಿ ಇವತ್ತು ಪೋಸ್ಟ್ಪೋನ್ ಆಗ್ತಾ ಇತ್ತು. ನೈಟ್ ಒಳಗೆ ತುಂಬ ಪೈನ್ ಸ್ಟಾರ್ಟ್ ಆಗಿ ನಾವು ಫೋನ್ ಮಾಡಬೇಕಿತ್ತು, ಅಷ್ಟರಲ್ಲಿ ಸೆಟ್ಲ್ ಆದ್ರೆ ಸ್ವಲ್ಪ 9 months ರನ್ನಿಂಗ್. ಅವ್ರು ಬಂದಿಲ್ಲ. ಇವ್ರು ನಮ್ಮ ಆಂಟಿ 2ನೇ ಮಗಳು ಪರಿಣಿತಾ. ಅವ್ರು 9th ಸ್ಟ್ಯಾಂಡರ್ಡ್. ಈಸ್ಟ್ ವೆಸ್ಟ್, ಎಲ್ಲರೂ ಈಸ್ಟ್ ವೆಸ್ಟ್ ಕೂಡ ಇಲ್ಲೇ ಇರೋದು. ದೊಡ್ಡ ಮಗಳು ಪೂರ್ವಿ ಆರ್ಗೌಡ, ನನ್ನ ದೊಡ್ಡ ಮಗಳು. ಜಾಹ್ನವಿ ಆರ್ಗೌಡ. ಓಕೆ, ನಿಮ್ಮ ಮದುವೆಗೆ ಎಷ್ಟು ವರ್ಷ? 11 ವರ್ಷ ಕಂಪ್ಲೀಟ್ ಆಗಿದೆ ಸರ್. ಲಾಸ್ಟ್ ಮೇ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಅರೇಂಜ್ ಮಾಡ್ಕೊಂಡ್ಮೇಲೆ ಲವ್ ಮಾಡ್ಕೊಂಡಿರೋದಾ? ಅದು ಯೂಶಲ್ ಆಗಿರ್ತದೆ. ಸೊ ಎಷ್ಟನೇ ವಯಸ್ಸಿಗೆ ಮದುವೆ? 24-25 ಇರ್ಬೋದು. 24-25. ಫಸ್ಟ್ ಯಾರು ಅವ್ರು ಬಂದು ನೋಡಿದ್ರೆ ಮೇಲೆ ನೀವು ಅವ್ರು ನೋಡಿದ್ದ? ಇವರೇ ಫಸ್ಟ್ ಬಂದು ನೋಡಿದ್ದು, ಬಟ್ ಇವ್ರು ನೋಡ್ಕೊಂಡು ಹೋಗಿದ್ರು, ನಾನು ನೋಡಿದ್ದಿಲ್ಲ ಅವ್ರನ್ನೇ ಸರಿಯಾಗಿ. ಅಷ್ಟರಲ್ಲಿ ಎಂಗೇಜ್ಮೆಂಟ್ ಆಗಿ ಮದುವೆ ಆಯಿತು. ಸೊ ಮದುವೆ ಮೇಲೆ ಹೆಂಗಿದೆ ಮೇಡಮ್ ಲೈಫ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಪರಿಪೂರ್ಣತೆ ಇದೆ, ಚೆನ್ನಾಗಿದೆ, ಖುಷಿಯಾಗಿದ್ದೀವಿ. ಸಾಕು, ಇರೋದ್ರಲ್ಲೇ ತೃಪ್ತಿಯಾಗಿ ಖುಷಿಯಾಗಿದ್ದೀವಿ. ಸರ್ ನೀವು ಹೇಳಿ, ಮದುವೆ ಮೇಲೆ ಹೆಂಗಿದೆ ಲೈಫ್? ಚೆನ್ನಾಗಿದೆ. ಸೊ ಏನೆಲ್ಲ ಚೇಂಜಸ್ ನೋಡಿದ್ರಿ? ಚೇಂಜಸ್ ಏನಿಲ್ಲ, ನಾವು ಹಂಗೆ ಇದ್ದೀವಿ, ಎಲ್ಲ ಕಡೆನೂ ಹಂಗೆ ಇದ್ದೀವಿ. ನಾವು ನೋಡಿ ಕಮ್ಮಿ ಏನು ಚೇಂಜಸ್ ಏನಿಲ್ಲ. ಮದುವೆ ಅಂದಲ್ಲ ಚೆನ್ನಾಗಿದೆ ಲೈಫ್. ಏನು ಫ್ಯಾಮಿಲಿ ಜೊತೆ ಬಂದಿದ್ದಲ್ಲ, ಚಿಕ್ಕಮ್ಮ ಅವರು ಎಲ್ಲ ಹಂಗೆ ಬೆಳ್ಕೊಂಬಂದಿದ್ದೀನಿ ನಾನು. ಈಗಲೂ ಹಂಗೆ ಬೆಳ್ಕೊಂಡು ಹೋಗ್ತೀವಿ. ಎಲ್ಲ ಅತ್ತೆ ಚಿಕ್ಕಮ್ಮ ಎಲ್ಲ ಚೆನ್ನಾಗಿ ಮೇಡಮ್ ಲೈಫಲ್ಲಿ ಬಂದ ಮೇಲೆ ಏನೆಲ್ಲ ಚೇಂಜಸ್ ಆಯಿತು? ಮೇಡಮ್ ಬಂದಮೇಲೆ ಎಷ್ಟೋ ಒಬ್ಬರು ಒಂದು ಪಾರ್ಟ್ನರ್ ಬಂದು ನನ್ನ ಮುಂದೆ ಹೋಗ್ತಾ ಇಲ್ಲ ಥರ ಆಯಿತು ಅಷ್ಟೇ. ಹೌದಾ? ಸೂಪರ್. ಮೇಡಮ್ ಹೆಂಗೆ ಸರ್ ಸಿಟ್ಟು ಬಂದಾಗ ಬೈತಾರೆ? ಅದು ಮಾಮೂಲಿ ಎಲ್ಲರ ಮನೆಗೆ ಭಯದೆಲ್ಲ ಇಲ್ಲ. ಅದು ವಾಯ್ಸ್ ಅಲ್ಲ ಗೊತ್ತೇ, ನೀವು ಗೊತ್ತಿದೆ ಅಷ್ಟೇ, ಹೇಳಿದ್ರು ಅಷ್ಟೇ. ವಾಯ್ಸ್ ರೈಸ್ ಆಗುತ್ತೆ. ಈ ವಾಯ್ಸ್ ಎಲ್ಲ ಒಂದು ಅದೇ ಹೇಳ್ತಾರೆ ನನ್ನ ಅಷ್ಟೇ ಮಾತಾಡೋದು. ಅಷ್ಟೇ. ನಾವೆಲ್ಲ ಹೋದ್ಮೇಲೆ ವಾಯ್ಸ್ ಇನ್ನೊಂದು ಲೇಯರ್ ಮೇಲೆ ಬರುತ್ತೆ ಅನ್ಸುತ್ತಲ್ವಾ ಸರ್? ಏನಿಲ್ಲ, ವಾಯ್ಸ್ ಗಡ್ ವಾಯ್ಸ್ ಅಷ್ಟೇ. ಅಂದ್ರೆ ಮೃದು ಸ್ವಭಾವ, ಬಟ್ ಮಾತಾಡೋ ರೀತಿನೇ ಸ್ವಲ್ಪ ಜೋರು. ಈ ಸ್ವಲ್ಪ ಇದರಲ್ಲಿ ಇದಾರಲ್ಲ, ಅಟೆನ್ಷನ್ ಅಲ್ಲಿ ಸ್ವಲ್ಪ ಆರಾಮಾಗಿದ್ದಾರೆ. ಪುಟ್ಟಿ ಡ್ಯಾಡಿ ಬೈತಾರ? ಓ ನೋಡಿ, ಮಕ್ಕಳ ಹತ್ರ ಕೇಳಿದ್ರೆ ಸತ್ಯ ಹೇಳ್ತಾರೆ. ಬೈತಾರಲ್ವ ಡ್ಯಾಡಿ? ಡ್ಯಾಡಿ ಮಮ್ಮಿ ಬೈತಾರ? ಡ್ಯಾಡಿ ಹೆಂಗೆಲ್ಲ ಬೈತಾರೆ? ಚೆನ್ನಾಗಿ ಬೈತಾರ? ಡಿಸೈನ್ ಆಗಿ ಬೈತಾರ? ಯಾರು ಜೋರು? ಯಾರು ಮಮ್ಮಿನ ಡ್ಯಾಡಿನ? ಅಪ್ಪನ ಜೋರ? ಯಾರು ಪುಟ್ಟ ಜೋರು? ಓ ಇವಳು ಡೌರಾಣಿ. ಡೌರಾಣಿ ರೆಡಿ ಆಗಿದ್ದಾಳ? ಯಾರಿಲ್ಲ ಅಂತ ಹೇಳ್ಬೇಕು. ನಿಜ ಯಾರಿಲ್ವಾ? ಡ್ಯಾಡಿ ಬೈಯು ನೋಡಿ ಮೇಡಮ್, ನಿಮ್ಗೆ ಉಂಟು. ನೀವು ನೋಡಿದ್ರೆ ಅವ್ರ ಮೇಲೆ ಸುಮ್ಮನೆ ಹೇಳಿದಾಳೆ. ಬಟ್ ಇಬ್ರು ಒಂದೇ ಪಕ್ಷ, ನಾನೊಬ್ಳೆ. ಅಮ್ಮ ಜೋರ? ಅಮ್ಮ ಬೈತಾರ? ಡ್ಯಾಡಿ ಬೈಯಲ್ವಾ? ನಿಮಗೆ ಯಾರು ಬೈಯೋದು? ಡ್ಯಾಡಿ ಬೈಯೋದಾ? ಕರೆಕ್ಟ್ ಅದ. ನೀವು ಡ್ಯಾಡಿ ಬೈತಾರೆ, ಅವ್ರಿಗೆ ಅಮ್ಮ ಬೈತಾರೆ. ಮತ್ತೆ ಡ್ಯಾಡಿ ಮತ್ತೆ ಮಮ್ಮಿ ಲವ್ ಮಾಡಲ್ವ ಮನೇಲಿದ್ದಾಗ? ಮಾಡಲ್ವ? ನಿಜ ಹೇಳ್ಬೇಕು. ಸತ್ಯ ಪ್ರಾಮಿಸ್.
ಪ್ರಾಮಿಸ್ ಕೊಡ್ತೀಯ? ನಾವೇ ನೀವೇನಾ? ಎಲ್ಲರ ಮನೆಯಲ್ಲಿ ಆಲ್ಮೋಸ್ಟ್ ನಾನು ಕೇಳಿರೋ ಪ್ರತಿಯೊಂದು ಮನೆಯಲ್ಲಿ 99% ಗಂಡಸರು ಕಾಂಪ್ರಮೈಸ್ಗೆ ಅಲ್ವಾ? ಅದು ಸಂಜೆ ಹೊತ್ತಲ್ಲಿ ಎಲ್ಲ ಎಷ್ಟು ಮೇಡಮ್ ನೀವು ಹೇಳಿ, ನಿಮಗೆ ಮದುವೆಗೆ ಎಷ್ಟು ವರ್ಷ ಆಯ್ತು? 21 completed, 22 running. 22, ಇವ್ರಿಗೆ 11, 22 10 years. ಕರೆಕ್ಟ್ ಇದೆ. ಸೊ ನಿಮ್ಗೆ ಎಷ್ಟು ಜನ ಮಕ್ಕಳು ಹೇಳಿದ್ರೆ?